ಸಮಾಜ ಸೇವೆ ಕ್ಷೇತ್ರದಲ್ಲಿ ಡಾಕ್ಟರ್ ಎಸ್ ಜಿ ಸುಶೀಲಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಬನ್ನಿ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಅಮ್ಮವರೇ, ಪದ್ಮಶ್ರೀ ಪ್ರಶಸ್ತಿ ಪ್ರಕಟ ಆಗಿದೆ. ಈ ಸಂದರ್ಭದಲ್ಲಿ ತಾವೇನು ಹೇಳಕ್ಕೆ ಬಯಸ್ತೀರಿ? ಇದು ಒಂದು ಕಡೆ ಆಶ್ಚರ್ಯನಾಗಿದೆ. ನಮ್ಮಂಥವ್ರನ್ನ ಸೆಲೆಕ್ಟ್ ಮಾಡಿದಾರಲ್ಲ, ಹೇಗೆ ಮಾಡಿದ್ರು ಅನ್ನೋದು ಒಂದು ಆಶ್ಚರ್ಯ ಆಗಿದೆ. ಸೊ ಅದನ್ನು ಎಲ್ಲರೂ ಖುಷಿನೂ ಆಗಿದೆ. ಯಾಕೆ ಅಂತ ನಾವು ಖುಷಿ ಪಡೋದು ಎಲ್ರಿಗೂ ಖುಷಿ ಆಗಿದೆ. ಎಲ್ಲರೂ ಫೋನ್ ಮೇಲೆ ಫೋನ್ ಮಾಡ್ತಿದ್ರು, ಫ್ರೆಂಡ್ಸು ಮತ್ತು ಬೇರೆ ಬೇರೆ ಎನ್ ಜಿ ಒಸು ಎಲ್ಲರ ಮೇಲಿಂದ ಮೇಲೆ ಮತ್ತು ಹಳೇಪರು ನಮ್ಮ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಅವರು ಖುಷಿಪಟ್ಟು ಎಲ್ಲ ಫೋನ್ ಮಾಡ್ತಿದ್ದಾರೆ. ಆಶ್ರಮ ಶುರು ಮಾಡಿದಿರಿ, ಆಶ್ರಮದನ್ನೇ ಬದುಕು ಅಂತ ನೀವು ನೋಡಿಕೊಂಡವರು. ಭಾಳಷ್ಟು ಪ್ರಶಸ್ತಿಗಳೆಲ್ಲೋ ಬಂದಿದ್ದಾವೆ. ಈ ಪ್ರಶಸ್ತಿ ನಿಜವಾಗ್ಲೂ ಕೂಡ ಅತ್ಯುನ್ನತ ಪ್ರಶಸ್ತಿ, ಅತ್ಯುತ್ತಮವಾದಂಥ ಪ್ರಶಸ್ತಿ ಇದು. ಯಾಕೆ ಯಾರೂ ಎಕ್ಸ್ಪೆಕ್ಟ್ ಮಾಡದೇ ಇರ್ತಕ್ಕಂಥದ್ದು ಆ ರೀತಿ ಬಂದದ್ದು. ನಮ್ಮ ಈ ಹಳ್ಳಿನಲ್ಲಿರೋರೆಲ್ಲ ಬಂದು ಒಂದು ಧನ್ಯವಾದ, ಇದನ್ನು ಥ್ಯಾಂಕ್ಸ್ ಹೇಳುವ ಅಂದರೆ ಖುಷಿ ಆಯಿತು ಅಂತ ಹೇಳಿಬಿಟ್ಟು ಬಂದು ಹೇಳ್ತಾ ಇದ್ದಾರೆ. ಅಂದರೆ ಇದು ಸಾಮಾನ್ಯದ್ದಲ್ಲ, ಅತಿ ಉತ್ತಮ ಅಂತೇನು ಹೇಳ್ತೀವಿ ಆ ರೀತಿ ಇರತಕ್ಕಂಥ ಒಂದು ಪ್ರಶಸ್ತಿ ಇದು. ಪ್ರಶಸ್ತಿಗೆ ಆಯ್ಕೆ ಮಾಡಿದಂಥ ರಾಷ್ಟ್ರಪತಿಗಳಿಗೆ, ಪ್ರೈಮ್ ಮಿನಿಸ್ಟ್ರಿಗೆ ಮತ್ತು ಹೋಮ್ ಮಿನಿಸ್ಟ್ರು ದ್ರೌಪದಿ ಮುರ್ಮು ಅವರು, ಮೋದಿ ಸರ್, ಆಮೇಲೆ ಅಮಿತ್ ಶಾ ಅವರಿಗೆ ಧನ್ಯವಾದ. ನಮ್ಮ ಇದರಲ್ಲಿ ರಾಜ್ಯದಲ್ಲಿ ಇದ್ದಾರಲ್ಲ ಗವರ್ನರ್ ಸರ್, ರಾಜ್ಯಪಾಲರು, ಅವರಿಗೂ ಸಹ ಧನ್ಯವಾದ. ಮತ್ತು ನಮ್ಮ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಧನ್ಯವಾದವನ್ನು ಅರ್ಪಿಸ್ತಾ ಇದೆ. ತಮ್ಮ ಸಮಾಜ ಸೇವೆ ನೋಡಿ ಗುರುಸಿ ಈಗ ಕೊಟ್ಟಿರುವಂಥ ಪ್ರಕಟಪಡಿಸಿರುವಂಥ ಪ್ರಶಸ್ತಿ ತಾವು ಯಾವಾಗ ಶುರು ಮಾಡಿದ್ರೆ? 1975 ಶುರು ಮಾಡಿ 50 ವರ್ಷ ಆಯಿತು. ಮೊನ್ನೆ ಈಗ ಅಕ್ಟೋಬರ್ 16ಕ್ಕೆ ನಾವು ಶುರು ಮಾಡಿದ್ವಿ. ಮೊನ್ನೆ ಅಕ್ಟೋಬರಿಗೆ ಗೋಲ್ಡನ್ ಜೂಬ್ಲಿ ಆಯಿತು. 50 ವರ್ಷದ್ದು. ಯಾವ್ಯಾವ ಕ್ಷೇತ್ರದಲ್ಲಿ ನೀವು ಹೆಚ್ಚು ತೋಡಿಸ್ಕೊಂಡಿದ್ದೀವಿ? ಎಜುಕೇಷನಲ್ಲಿ ತೋಡಿಸ್ಕೊಂಡಿದ್ದೀವಿ, ಮತ್ತು ಫ್ಯಾಮಿಲಿ ಇದರಲ್ಲಿ ಸಮಸ್ಯೆ ಇರೋ ಅವರು ತೊಗೊಂಡಿದ್ದೀವಿ. ನಂತರ ಟ್ರೈನಿಂಗ್ ಕೊಡ್ತಾಯಿದ್ದೀವಿ, ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಅವ್ರು ಮುಂದುವರಬೇಕು ಅಂತ. ಉದ್ಯೋಗ ಬೇಕಲ್ಲ, ಸೊ ಅದನ್ನು ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಮತ್ತು ಹೆಲ್ತ್ ಬಗ್ಗೆ ಪ್ರೈಮರಿ ಹೆಲ್ತ್ ಸೆಂಟರನ್ನು ಮಾಡ್ತಾಯಿದ್ದೀವಿ ಇದಕ್ಕಾಗಿ ಅಂತ ಹೇಳಿಬಿಟ್ಟು. ಮತ್ತು ಇದು ಅವೇರ್ನೆಸ್ ಕ್ಯಾಂಪ್ ತುಂಬ ಮಾಡ್ತೀವಿ. ಮತ್ತು ಹೆಣ್ಮಕ್ಳು ಮುಂದೆ ಬರಬೇಕು ಅಂತ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಇದೆಯಲ್ಲ, ಅವ್ರಿಗೊಂಥರ ಪ್ರಚೋದನೆ ಮಾಡಿ ಅವ್ರು ಮುಂದೆ ಬರೋ ಹಾಗೆ, ಅವರು ಪ್ರತಿಯೊಬ್ಬರು ಉದ್ಯೋಗದಲ್ಲಿ ಇರಬೇಕು ಅಂತ. ಆ ಉದ್ಯೋಗ ಇಲ್ಲ ಅಂತಂದರೆ ಜೀವನ ಹೇಗೆ ಮಾಡೋದು ಅಂಥೇಳಿ ಹೆಣ್ಮಕ್ಳಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಜೊತೆಯಲ್ಲಿ ಈಗ ಇದು ಮಾಗಡಿ ಇದರಲ್ಲಿ ತೊಗೊಂಡಿದ್ವಿ. ಮಾಗಡಿದಲ್ಲಿ ಟ್ರೈಬಲ್ಸ್ ತೊಗೊಂಡಿದ್ವಿ, ಕಾಡು ಜನರದು ಓವರಾಲ್ ಡೆವಲಪ್ಮೆಂಟ್ ಆಫ್ ದ ಟ್ರೈಬಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಲ್ಲಿ ರೆಡಿ ಮಾಡ್ತಾಯಿದ್ವಿ. ಅದಕ್ಕೆ CSR ಫಂಡಿಂದ ಹಣ ಬರ್ತಿದೆ, ಅದ್ರ ಮುಖೇನ ನಾವು ಮಾಡ್ತಾಯಿದ್ದೀವಿ. ನಾವು ಯಾವಾಗ ಶುರು ಮಾಡಿದ್ರಮ್ಮ? ಯಾಕೆ ಆಶ್ರಮದ ರೀತಿ ನಾವು ಸೇವೆ ಮಾಡಬೇಕು ಅಂತ ಅನ್ಸಿದ್ದು ನಿಮಗೆ? ಯಾವಾಗ ಶುರು ಮಾಡಿದ್ರಿ? ಒಂದು ವಿದ್ಯಾಭ್ಯಾಸ, ಮೊದಲು ನಮ್ಮ ಮೈಂಡ್ ಇದ್ದಿದ್ದು ಎಜುಕೇಷನ್ ಬಗ್ಗೆ. ನಾನು 9ನೇ ಕ್ಲಾಸ್ ಓದ್ತಾ ಇದ್ದಾಗ ಆ ಸಂದರ್ಭದಲ್ಲಿ ಒಂದು ಬುಕ್ಕನ್ನು ಪ್ರಿನ್ಸಿಪಾಲ್ ಕೈಯಿಂದ ನನಗೆ ಬಂತು. ಆ ಬುಕ್ಕು ಹೇಗೆ ಬಂತು ಅಂತ ಪ್ರಿನ್ಸಿಪಾಲ್ ಏನು ಹೇಳಿದ್ರು, ಓಲ್ಡ್ ಸ್ಟೂಡೆಂಟ್ ಫಂಡಿಂದ ಅಂತ. ಓಲ್ಡ್ ಸ್ಟೂಡೆಂಟ್ ಫಂಡಿಂದ ಅವ್ರು ಮಾಡಿದ್ರೆ ಅವರೇನು ದುಡಿದು ಅಲ್ಲಿ ಮಾಡಿಕೊಂಡಿದ್ರು ಅಂತ. ತಕ್ಷಣ ನನ್ನ ಸಂಕಲ್ಪ ಏನಿದ್ದು, ನಾನು ಓದಿಬಿಟ್ಟು ಕೆಲಸಕ್ಕೆ ಸೇರಿ ಆದಮೇಲೆ ಬರೆದ ಹಣದಲ್ಲಿ ಸ್ವಲ್ಪ ಹಣ ಎಜುಕೇಷನ್ ಕೊಡಬೇಕು ಅನ್ನೋದು ಅಷ್ಟೇ ಸಂಕಲ್ಪ ಇದ್ದಿದ್ದು. ಇಷ್ಟೆಲ್ಲ ಆಗತ್ತೆ ನಮಗೆ ಗೊತ್ತಿರಲಿಲ್ಲ. ಯಾವಾಗ ತಾವು ಪೂರ್ಣ ಪ್ರಮಾಣದಲ್ಲಿ ಈ ಸೇವೆಗೆ ಇಳಿದಿದ್ದಮ್ಮ? 75ರಿಂದ 74 ಇಳಿದಿದ್ದು. ಆಮೇಲೆ 75ರಲ್ಲಿ ಇದು ರಿಜಿಸ್ಟ್ರೇಷನ್ ಮಾಡಿದ್ದು. 74ರಲ್ಲಿ ಇದು ನಂಗೆ ಸೋಷಿಯಲ್ ಸರ್ವಿಸ್ ಹೀಗೆ ಇದೇ ರೀತಿ ಇದೆ ಅಂತಂದು ಗೈಡ್ ಮಾಡಿದ್ದು ನಮ್ಮ ಲೀಲಾದೇವಿ ಪ್ರಸಾದಮ್ಮ ಅವರು, ಗೊತ್ತಲ್ಲ ನಮಗೆ, ಮಿನಿಸ್ಟರ್ ಆಗಿದೆ ಅವರು, ಅದನ್ನು ಗೈಡ್ ಮಾಡಿದ್ದು. ಸುಮಾರು ಜನ ಗೈಡ್ ಮಾಡಿದ್ದಾರೆ, ಒಂದೊಂದು ಒಬ್ಬೊಬ್ರದ್ದು ಹೇಳಲಿಕ್ಕೆ ಟೈಮ್ ಇಲ್ಲ. ಸೊ ಅದರಿಂದ ನಮ್ಮದು ಏನಾಗಿದೆ ಅಂದರೆ, ಆಶ್ರಮ ನಡೆದು ಬಂದ ದಾರಿ ಅನ್ನೋದೊಂದು ಬುಕ್ ಮಾಡಬೇಕಂತ, ಅದಕ್ಕೆ ಗೈಡ್ ಆಗಬೇಕು ಬೇರೆಯವರಿಗೆ ಅಂತಂದ್ಬಿಟ್ಟು. ಕಷ್ಟಗಳು ಇದೆ, ಅಡ್ಡಿ ಆತಂಕಗಳು, ಕಷ್ಟಗಳು ಮತ್ತು ನಷ್ಟಗಳು ಮತ್ತು ಹೊಗಳಿಕೆ ತೆಗಳಿಕೆ ಎಲ್ಲನೂ ಬಂದು ಹೋಗಿದೆ. ಆದರೆ ಯಾವುದಕ್ಕೂ ಗಮನ ಕೊಟ್ಟಿಲ್ಲ. ನಮ್ಮದು ಗುರಿ ಒಂದೇ, ನಾವು ಸರ್ವಿಸ್ ಕೊಡಬೇಕು ಅಂತ. ಇಲ್ಲಿ ಬಂದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಸ್ಲಮ್ ಇತ್ತು. ಆ ಸ್ಲಮ್ನವರಿಗೆ ಸೈಟ್ ವ್ಯವಸ್ಥೆ ಮಾಡಿ ಮತ್ತು ಬಿಲ್ಡಿಂಗ್ ಕಳಿಸಿ ವ್ಯವಸ್ಥೆ ಮಾಡಿ, ಅವರು ಈಗ ದುಡ್ದು ಎಲ್ಲ ಮಾಡಿ ಒಡ್ರು.
ಗೊತ್ತಲ್ಲ, ಇದು ಹೊಡಿತಾರಲ್ಲ. ಈಗ ನಾವು ಹಾಕೋಗ್ಲೇ ಫೌಂಡೇಶನು ಭದ್ರ ಹಾಕ್ಬಿಡಿ ಅಂತ ಹೇಳಿದ್ವಿ. ಯಾಕೆಂದರೆ ಭದ್ರ ಹಾಕಿಲ್ಲ ಅಂತಂದರೆ ಆಗಲ್ಲ ಅಂತ. ಈಗ ಭದ್ರ ಹಾಕ್ಕೊಂಡು ಗ್ರೌಂಡು ಫಸ್ಟು ಸೆಕೆಂಡ್ವರೆಗೂ ಹುಟ್ಟಿದ್ರು, 3ವರೆಗೂ ಹುಟ್ಟಿರೋರು ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ಅಲ್ಲೊಂದು ಇಲ್ಲಿ ಕುಂತಿ ಗ್ರಾಮ ಆಯಿತು, ಅಲ್ಲಿ 130 ಜನಕ್ಕೆ ಅದು ಆಯಿತು. ಇದೆಲ್ಲ ಸಹಾಯ ಮಾಡಿದ್ರು ಸರ್ಕಾರದಿಂದ. ಆದರೆ ಒಬ್ಬೊಬ್ರದ್ದು ಹೇಳೋಕ್ಕೋಯ್ತು ಅಂದರೆ ಟೈಮ್ ಆಗಿಬಿಡುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಮಾಡಿ ಅಲ್ಲಿ ಮನೆಗಳಾಯಿತು. ಅಮ್ಮ, ಎಲ್ಲರೂ ಕುಟುಂಬದ ಬಗ್ಗೆ, ಕುಟುಂಬದ ಇದರಲ್ಲೇ ಇರೋಕ್ಕೆ, ಆ ವ್ಯಾಪ್ತಿಯಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ. ನೀವು ಕುಟುಂಬದ ಆಚೆಗೂ ಕೂಡ ಇಡೀ ಸಮಾಜನೇ ಕುಟುಂಬ ಅಂಥೇಳಿ ನೋಡಿದಂಥ ರೀತಿ, ಅದು ನಿಜವಾಗ್ಲೂ ಸಾಧ್ಯನಾ? ಎಲ್ಲರೂ ಸಾಧ್ಯ ಇದೆ. ಹೇಗೆ ಸಾಧ್ಯ ಇದೆ ಅಂದರೆ, ಈಗ ಅದಕ್ಕಾಗಿ ಕೆಲವು NGO ಇದ್ದಾರಲ್ಲ, NGOಗೆ ನಾವು ಟ್ರೈನಪ್ ಮಾಡಿದ್ದೀವಿ. ಅವರಲ್ಲಿ ಯಾವ ರೀತಿ ಮಾಡಬೇಕಂತ ಹೇಳಿದ್ದೀವಿ. ಮತ್ತು ಹಣದ ವ್ಯವಸ್ಥೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. 5 ರೂಪಾಯಿಂದ ಶುರು ಮಾಡ್ಬೋದು. ಒಂದು ಅಂಗನವಾಡಿಗೆ ಹೋಗಿ ಒಂದು ಚಾಕ್ಲೇಟ್ ಕೊಟ್ಟು 5 ರೂಪಾಯಿಂದ ಶುರು ಮಾಡ್ತಂದರೆ ಅದು 10 ರೂಪಾಯಿ ಆಗುತ್ತೆ. ಆಮೇಲೆ ಅದು 100 ರೂಪಾಯಿ ಆಗುತ್ತೆ. ಅದನ್ನೇನು ಮಾಡ್ಬೋದು, ಸ್ಕೂಲಲ್ಲಿ ನೋಟ್ಬುಕ್ಸ್ ಕೊಡ್ಬೋದು. ಇದು ಒಂದೊಂದು ಸರ್ವೀಸು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇನ್ನೇನು ಮುಂದೇನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಅದಕ್ಕೆ ತಲೆಗೆ ಬರುತ್ತೆ, ಇಂಥದ್ದು ಮಾಡ್ಬೋದು ಅಂದ್ಬಿಟ್ಟು. ಆಗ ಮಾಡ್ಲಿಕ್ಕೆ ಹೋದಾಗ ದುಡ್ಡೆಲ್ಲಿಂದ ಬರುತ್ತೆ ಅಂದರೆ, ಯಾವಾಗ ಈ ಸರ್ವಿಸ್ ಮಾಡ್ತಿರ್ತೀವೋ ಸರ್ವಿಸ್ ನೋಡಿ ಡೋನರ್ಸ್ ಬರ್ತಾರೆ, ಸಹಾಯ ಮಾಡಲಿಕ್ಕೆ ಕೈ ಬಂದು. ನಾನು ಅದಕ್ಕೆ ಹೇಳ್ತೀನಿ, ಮಾಡೋ ಕೈ ಇದ್ದರೆ ಕೊಡೋ ಕೈ ಬರುತ್ತೆ ಅಂತೇಳಿ. ಸೊ ಹಾಗೆ ಮಾಡಿಕೊಂಡು ಹೋಗಿ ಅಂತಂದ್ಬಿಟ್ಟು ಅವ್ರುಗಳೇನೋ ಮಾಡ್ತಾ ಇದ್ದಾರೆ. ಸೊ ನಂದೇನಂದರೆ, ಏನೇ ಮಾಡೋದು ಒಂದು ಕುಟುಂಬ. ಈಗ ನಾವು ಸುಮಾರು ಜನ ಟ್ರೈನಿಂಗ್ ಕೊಟ್ಟಿವಿ, ಫಿನಾಯ್ಲು ಮತ್ತು ಮೊಂಬತ್ತಿ ಮಾಡೋದು, ಸರ್ಫ್ ಮಾಡ್ತಾರೆ, ಸ್ವಾವಲಂಬಿ ಉದ್ಯೋಗ, ಅದು ಹಪ್ಪಳ ಸಂಡಿಗೆ ಇದನ್ನೆಲ್ಲ ಮಾಡೋದು. ಅದರಲ್ಲೆಲ್ಲರೂ ತುಂಬ ಜನ ಮಾಡಿ ಮಕ್ಕಳು ಓದಿಸಿ ಮನೇನ ಕಟ್ಕೊಂಡಿದ್ದಾರೆ. ಅದಲ್ಲ, ಅದರಲ್ಲಿ ಬಹಳ ಮುಖ್ಯವಾಗಿ ಗೋರಿಬಿದ್ನೂರು. ಸರ್ಕಾರದ ಕಾರ್ಯಗಳೇನಿದಾವೆ, ಸರ್ಕಾರ ಮಾಡೋ ಕಾರ್ಯನ ತಾವು ಒಂದು ಆಶ್ರಮದ ಮೂಲಕ ಮಾಡಿದಿರಿ. ಏನ್ ಅನ್ಸುತ್ತಮ್ಮ? ತೆಗಳಿಕೆಗಳು ಕಡಿಮೆ ಅನ್ಸುತ್ತೆ, ಹೊಗಳಿಕೆ ಜಾಸ್ತಿ ಅಲ್ವಾ? ಇದೆ, ಹೊಗಳಿಕೆ ತುಂಬ ಇದೆ. ಅದು ನಾವೇನು ಮಾಡ್ತೀವಿ, 2 ಬೇಡ ನಮಗೆ. 2 ಇಟ್ಕೊಂಡು ಏನಾಗುತ್ತೆ, ಹೊಗಳಿದ್ರಪ್ಪ ಅನ್ನೋದಾಗ್ಬಿಟ್ಟು ಬೇಡ ಅದು ಅಂತ. ಅದೆರಡನ್ನೂ ಸಮವಾಗಿ ತೊಗೊಂಡು ಸಮವಾಗಿ ಬಿಟ್ಬಿಟ್ಟು ಮುಂದೆ ಹೋಗ್ತಿರ್ಬೇಕು ನಾವು. 60 ವಯಸ್ಸು ರಿಟೈರ್ಡ್ ಆದಮೇಲೆ ಮುಗೀತಪ್ಪ, ನಾವಾಯ್ತು, ನಮ್ಮ ಮನೆ ಆಯಿತು ಅಂಥೇಳಿ ಇಲ್ಲ ವೃದ್ಧಾಶ್ರಮದಲ್ಲಿ ಸೇರ್ಕೋತೀವಿ ಅಂತಾರೆ. ತಮಗೆ 87 ವಯಸ್ಸು, ಈಗಲೂ ಕೂಡ ತಾವು ಕಾಯಕಯೋಗಿಯಾಗಿ ಆಶ್ರಮದಲ್ಲಿ ಸೇವೆ ಮಾಡ್ತಾ ಇದ್ದೀರಿ. ಏನು ಹೇಳ್ತೀರಮ್ಮ? ಏನು ಹೇಳ್ತೀನಿ, ಏನೇ ಮಾಡಿದ್ರು ಸಹ ಅದರಿಂದ ಫಲ ಬರುತ್ತಲ್ಲ, ಆ ಫಲ ನಮಗೆ ಎನರ್ಜಿ ಕೊಟ್ಬಿಡುತ್ತೆ. ಈಗ ಒಂದು ಮಗು ರ್ಯಾಂಕ್ ಬಂತು ಅಂತ ಇಟ್ಕೊಳ್ಳಿ, ಆ ರ್ಯಾಂಕ್ ಬಂದಿದ್ದೇ ನಮಗೆ ಒಂದು ಎನರ್ಜಿ. ಈಗ ನಾನು ಟ್ರೈಬಲ್ಸ್ ಹೇಳಿದ್ನಲ್ಲ, ಆಟೋದು ಅದು ಇದೆಲ್ಲ ಹೇಳಿದಲ್ಲ, ಮಾಗಡಿದು. ಸೊ ಅವಾಗ ಅವರು ಆ 30 ಜನ ಫ್ಯಾಮಿಲಿಯವರು ಖುಷಿಯಿಂದಿದ್ದಾರಲ್ಲ, ಅದು ನಮಗೆ ಒಂಥರ ಬಲ ಬಂದ್ಬಿಡುತ್ತೆ. ಅಪ್ಪ ಮಾಡ್ಬೋದು, ಇನ್ನೊಂದು ಕಡೆ ಮಾಡ್ಬೋದು, ಮತ್ತೊಂದು ಕಡೆ ಇದು ಮಾಡಾದ್ಮೇಲೆ ಬಂಡೀಪುರ ತಗೊಂಡ್ವಿ, ಬಂಡೀಪುರದ್ದು ಆಗ್ತಾ ಇದೆ. ಮುಂದಿನ ಆಸೆ ಏನಮ್ಮ? ಏನು ಮಾಡಬೇಕು ಅಂತಿದೆ, ಏನು ಗುರಿ ಇದೆ ನಿಮ್ಗೆ? ಗುರಿ ನಾನು ಟ್ರೈಬಲ್ಸ್ನೇ ಅವ್ರಿಗೆ ಸಹಾಯ ಮಾಡಬೇಕು ಅಂತ. ಮನೆಗಳು ಎಷ್ಟು ಜನಕ್ಕೆ ಮನೆಗಳಿಲ್ಲ. ಈಗ ಉದಾಹರಣೆ ಕೊಡ್ತೀನಿ. ಈಗ ನಮ್ಮಲ್ಲಿ ಒಬ್ಬರು ಇದ್ದಾರೆ ಅಂತ ಇಟ್ಕೊಳ್ಳಿ, ಅವರು ತುಂಬ ಮನೆ ಕಟ್ಕೊಂಡೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಪಕ್ಕದ ಮನೆಯವರು ಬಡವರು ಇದ್ದಾರೆ, ಅವರು ಇವ್ರನ್ನ ಮೇಲೆತ್ತಬೇಕು, ಇವ್ರಿಗೆ ಸಹಾಯ ಮಾಡಿ ಅವ್ರನ್ನೊಂದು ಮೇಲೆತ್ತಿದರೆ ಅವ್ರಿಗೆ ಎಷ್ಟು ಖುಷಿಯಾಗಿ ಅವರಿಗೆ ಸಹಾಯ ಮಾಡೋದ್ರಂತ ದೇವ್ರು ಅನ್ಕೋತಾರೆ. 1 to 1 ಮಾಡಿ, ಇದೆ ನಮ್ಮ ಹತ್ರ, ಜನಗಳ ಹತ್ರ ಇದೆ, ಮಾಡಿ ಗೊತ್ತಿಲ್ವಾ ಎಲ್ಲಿ ಮಾಡಬೇಕು ಅಲ್ಲಿ ನೋಡಿ. ನಾವು ಬೇರೆಯವ್ರಿಗೆ ಹೇಳ್ತೀವಿ, ನಿಮ್ಮ ದಾರಿ ತೋರಿಸ್ಕೊಡ್ತೀವಿ ಬನ್ನಿ ಅಂತ. ಸುಮಾರು ಜನ ಮುಂದೆ ಬಂದಿದ್ದಾರೆ. ಈಗ ನಮ್ಮ ತೆಂಗಿನ ಗಿಡ ಅದೆಲ್ಲ ಕೊಟ್ಟು ಒಂದು 40 ಲಕ್ಷ ಆಗಿದೆ, ಇನ್ನೊಂದು 60 ಲಕ್ಷ ಮಾಡಬೇಕು. ಈ 2 ವರ್ಷದಲ್ಲಿ ಅದು ಮುಗಿಸ್ಬೇಕು ಅಂತಿದೆ. ತೆಂಗಿನ ಗಿಡ ಹಾಕಿದ್ರೆ ಎಷ್ಟು ಚೆನ್ನಾಗಿ ಅದು ಕಾಯಿ ಬರುತ್ತೆ, ಕಡ್ಡಿ ಬರುತ್ತೆ, ಪರಕೆ ಆಯ್ತು ಮಾರಾಟ ಮಾಡ್ಬೋದು, ಕಾಯಿ ಬರುತ್ತೆ ಮಾರಾಟ ಮಾಡ್ಕೋಬೋದು, ಜೀವನಕ್ಕೊಂದು ಆಧಾರ ಆಯಿತು. ಈ ಮೊಬೈಲಲ್ಲೇ ಜೀವನ ಕಾಲ ಕಳಿತಿರೋರ ಬಗ್ಗೆ ಏನು ಹೇಳ್ತಿರ್ತಾವೆ? ಅದು ಬಂದಿದ್ದೇ ನಮ್ಗೆ ಭಾಳ ನೋವಿದೆ. ಎಲ್ಲೋ ಒಂದು ಕಡೆ ಅನುಕೂಲ ಇದೆ, ಹೆಚ್ಚು ಅನಾನುಕೂಲ ಇದೆ. ಯಾಕೆಂದರೆ ಈಗ ಎಲ್ಲನೂ ಇದರಲ್ಲೇ ಇದೆ ಅಂತಂದರೆ ಅವ್ರು ಪ್ರಾಕ್ಟಿಕಲ್ ಹೆಂಗೆ ಮಾಡ್ತಾರೆ, ಮತ್ತು ಇನ್ನೇನೇನೋ ಬರುತ್ತಲ್ಲ,
ಅಂತ ನಾವು ನೋಡಿಲ್ಲ. ಏನೇನೇನೋ ಬರುತ್ತೆ, ಅದರಿಂದ ಮೈಂಡ್ ಅಪ್ಸೆಟ್ ಆಗೋರು ತುಂಬ. ಕೆಲವಂತೂ ಮಕ್ಕಳು ಅದಿಲ್ಲ ಅಂದರೆ ಇರೋದೇ ಇಲ್ಲ, ಅದು ಬೇಕೆ. ಅದಕ್ಕೆ ನಾನು ತಂದೆ ತಾಯಿಗಳಿಗೆ ಏನು ಹೇಳ್ತೀನಿ, ಕೊಡಬೇಡಿ, ಮೈಕ್ ಕೊಡಲೇಬೇಡಿ, ಅವ್ರ ಮುಂದೆ ನೀವು ಅದನ್ನು ಉಪಯೋಗ ಮಾಡ್ಕೋಬೇಡಿ, ಹೊರಗಡೆ ಹೋಗಿ. ಯಾಕೆ ನಾನು ಇದು ಕೊಟ್ಬಿಟ್ಟು ನೀನು ನೋಡ್ತಾ ಇರು, ನಾನು ಬರ್ತೀನಿ ಅಂದರೆ ಅದು ಸಣ್ಣ ಮಕ್ಕಳು ಇಲ್ಲಿ ಬರ್ತಾರಲ್ಲ, ಹಿಂಗೆ ಅಂದ್ಬಿಟ್ಟು ಫೋಟೋ ತೆಗಿತಾರಪ್ಪ. ಎಷ್ಟು ಆಗಲಿ ಒಂದು 3 ಸ್ಟ್ಯಾಂಡರ್ಡ್ 3ನೇ ವರ್ಷದವರು ಫೋಟೋ ತೆಗಿತಾರೆ ಅಂದರೆ ನನಗೆ ಬರಲ್ಲ, ಮಕ್ಕಳಿಗೆ ಬರುತ್ತೆ ಅಂದರೆ ಅವರ ಆಕಾಂಕ್ಷೆ ಎಷ್ಟಿರ್ಬೋದು. ಅವ್ರ ಕೈನಲ್ಲಿ ಕಿತ್ಕೊಳಕ್ಕಾಗತ್ತಾ? ಖಂಡಿತ. ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಅಡಿಕ್ಟ್ ಆಯಿತು ಅಂತಂದರೆ ಮುಗಿತಕ್ಕಂಥ. ಆದ್ದರಿಂದ ಇಂಥದ್ದೆಲ್ಲ ಟೆಕ್ನಾಲಜಿ ಒಳ್ಳೆಯದು, ಆದರೆ ಅತಿ ಆಗಬಾರ್ದು. ಕೊನೆಯದಾಗಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೀರಿ ಈ ಮೂಲಕ? ನಾವು ಮನವಿ ಮಾಡ್ಕೊಳ್ಳೋದೇನಂತಂದರೆ, ಎಲ್ಲರಿಗೂ ಉದ್ಯೋಗ ಕಲ್ಪಿಸ್ಕೊಡಿ, ಒಂದು ಟ್ರೈನಿಂಗ್ ಕೊಡ್ತೀವಿ, ಟ್ರೈನಿಂಗ್ ಕೊಟ್ಟಾದಮೇಲೆ ಅದಕ್ಕೆ ಮಾರ್ಕೆಟಿಗೆ ಸೆಟ್ ಮಾಡಿಕೊಡಿ. ಮಾರ್ಕೆಟ್ ಇರ್ತಕ್ಕಂಥದ್ದನ್ನೇ ಟ್ರೈನಿಂಗ್ ಕೊಡಿಸಿ. ಮಾರ್ಕೆಟ್ ಇಲ್ಲ ಅಂದರೆ ಟ್ರೈನಿಂಗ್ ಖಂಡಿತ ಬೇಡ ಅಂತ ನಮ್ಮ ಒಂದು ರಿಕ್ವೆಸ್ಟ್ ಅವರಿಗೆ. ಇದು ಸಮಾಜ ಸೇವೆ ಪ್ರಶಸ್ತಿಗೆ ಪ್ರಕಟ ಆಗಿದಂಥ ಡಾಕ್ಟರ್ ಎಸ್.ಜಿ. ಸುಶೀಲಂ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.